ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಕ್ರಮದಲ್ಲಿ ಭಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹೊರಟಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೇನೆ. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮಡಿಯನ್ನು ಬೆಳೆಸುವ ತನಕ ಈ ನನ್ನ ಬೆಚ್ಚದ ಮಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು! ಪ್ರಶ್ನೆಗೆ ಚಮತ್ಕಾರವಾದ ಉತ್ತರನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾದುದರಲ್ಲಿ ನಿನ್ನ ಚತುರತೆಯನ್ನು ಕಳೆದುಕೊಂಡು ಮುಗಿಸಿದ್ದೇ ಎಂದು ಭಾವಿಸಿ. ಆದರೆ ನೀನು ಬಲು ಜಾಣೆ. ಇಂತಹ ಸಂತಸವ ಸಮಯದಲ್ಲಿ ನನ್ನ ತೊಡೆಯನ್ನು ಅಲಂಕರಿಸುವ. ಅಲಂಕರಿಸಬೇಕು ಸ್ವಾಮಿ. ಹೌದು ದೇವಿ. ಜಾಣೆ ಮುತ್ತಾಡುವೆನು ಬಾರೆ, ಜಾಣೆ ಮುತ್ತಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುತ್ತಾಡುವೆನು ಬಾರೆ. ಅದಮರ ಕೆಣಕು ರಣದಿ ಕುರುವಂಶವನೇ ನಾಶವಗೈದೆ. ದೇವಿ, ಕುರುಕುಲ ಅದಮರ ಕೆಣಕು ರಣದಿ ಕುರುಳದು ಶಾಸನ ನೋಡಲನು ಬಗೆದು, ಕುರುಳದು ಶಾಸನ ಪ್ರೇಯಸಿ ನೀನು, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಬಲು ಜಾಣೆ ಮುತ್ತಾಡುವೆನು ಬಾರೆ. ಸಭೆಯ ಪರಿಭವ ಮರೆತಿದ್ದೇನೆ, ಮಾಡಿದ ಶಪಥವ ಮರೆಯುವೆನೆ. ಮರೆತಿಲ್ಲವೇ ಸ್ವಾಮಿ? ಸಭೆಯ ಪರಿಭವ ಮರೆತಿದ್ದೇನೆ, ಕೈದ ಶಪಥವ ಮರೆಯುವೆನೆ. ಚಿಂತಿಸಲೇನು ಪದಕುವರಿಯೇ, ಚಿಂತಿಸಲೇನು ಪದಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುವೆನು ಬಾ, ಬಿಚ್ಚಿದ ಮುಡಿಯನ್ನು ಕಟ್ಟುವೆನು ಬಾ, ಜಾಣೆ ಮಾತಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ ಪ್ರಾಣೇಶ್ವರ, ಸಮಯ ಚೆಲ್ಲುತ್ತಾ ಸೇರುವೆ
ಚೆಲ್ಲುತ್ತ ದೇವಿ ಈಗಲ್ಲ, ಯಾವಾಗ? ಇದಕ್ಕೆ ಮಾತ್ರ ಪೌರುಷ ಬಂದಿದೆ. ಎಂದಿಗೆ ಆ ಕೌರವನ ಋಣವನ್ನು ರಣದಲ್ಲಿ ಚೆಂಡಾಡುವರು, ಈ ನನ್ನ ಬಿಚ್ಚಿದ ಕೇಶಾಸ್ತ್ರವನ್ನು ಅದೆಂದೇ ಕಟ್ಟಿಸುವರು. ಆಗ ಪ್ರಾಣೇಶ್ವರ ಪಾಂಚಾಲಿ ಚೆಲ್ಲುತ್ತ ದೇವಿ ನೆನಪಿರುವುದೇ, ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿನ ಕಂಡು ಕುರುಕುಲ ಅಂತ ಕಾಳರಾತ್ರಿಯನ್ನು ಸಂಬೋಧಿಸಿದಿರಿ ಮತ್ತು ಇನ್ನು ಏನೆಂಬುದಿಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾಕ್ಷರನ್ನು ಕೇಳ ಆಕರ್ಷಿಸಿದ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದ್ರೇನಾಗುವುದು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಈ ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನಾನು ಈಗ ಯಾರ ಆಜ್ಞಾಧಾರಕರಲ್ಲ. ಶಾಂತಿಯನ್ನು ಬರೆಸಲು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮಪರಾಯಣದ ಯುಧಿಷ್ಠಿರನು ಯುದ್ಧವನ್ನು ಬರೆಯುವುದು ಸಹಜ. ದುರ್ಯೋಧನನ ಅನಂತನ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕುರದಳಿಗಲೇ ಗುರುಕುಲವೆಲ್ಲ ಸದಬಡೆಯುವಲೆ, ಕುಲದಳಿಗಲೇ ಗುರುಕುಲವೆಲ್ಲ ಸದಬಡೆಯುವಲೆ, ತುಳಕವರವರ ಸಿಗಿದು ಬರುವೆನ, ತುಳಕವರವರ ಸಿಗಿದು ಬರುವೆನ, ಸೈರಿಸೆ ನೀ ಬರಿಯ, ದುರದಳ್ ಸೈರಿಸೆ ನೀ ಬರಿಯ. ನೋಡು ಅಣ್ಣ, ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಭೀಮಸೇನನು ಕೇಳದೆ ಸಿಂಹನಂತೆ ವಿಜೃಂಭಿಸುತ್ತಿರುವವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ವರೆದು ಮತ್ತಾರು ಸಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಪಾರ್ಥ, ಕೌರವರೊಡನೆ ಹೋರಾಡುವುದಕ್ಕಿಂತ ಈತನ ಕೋಪವನ್ನು ಧವನ ಮಾಡಲು ನನ್ನಿಂದ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲೂ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುತ್ತೇನೆ. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರನ್ನು ಸುಮ್ಮನಿರಬಹುದು. ಆದರೆ ಈ ದಾಸಾದಿತ್ಯವು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯವರಲ್ಲಿ ಸಂಧಿಯಾಚನೆಗೆ ಪಾಂಡವರಾಜರು ನಮ್ಮನ್ನು ಪುತ್ರರನ್ನಾಗಿ ಮಾಡಿದ್ದಾರೆ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ನಾನು ಒಂದು ಗಳಿಕೆ ಸಹಿಸಬೇಕನ್ನಲ್ಲ. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ನಿರೀಕ್ಷಿಸುತ್ತಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ನಿಲ್ಲು ಪ್ರಿಯ ಸಹೋದರ.
ಬಯಸುವುದನ್ನು ಸಿಗಲಿ. ಭೀಮಸೇನ ನುಣುಕಿ ಸಮರವ ಬಯಸುವುದನ್ನು ಸಿಗಬಿಡು ಕೋಪವ ಮಡದಿ ಪಾಂಚಾಲೆಯ ಬಿಡುಗಡೆ ಶಾಪವೋ. ಮಡದಿ ಪಾಂಚಾಲೆಯ ಬಿಡುಗಡೆ ಶಾಪವೋ ಗುರು ಸಂಜಾತರ ನಡೆಸದಿರುವೆಲೆ. ಗುರು ಸಂಜಾತರ ಆಳಿದವನು ಮುಂದೆ ಕಾಳಿಯನು ಎಂಬ ಕಾಳಿದವನು ಮುಂದೆ ಕಾಳಿಯನು ಎಂಬ ಕಾಳಿದವನು ಮುಂದೆ ಕಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಹಿರಿಯರ ವಾಣಿಯ ಮರೆಯುವುದನ್ನು ಬಿಡು ಕೋಪವ ಬಿಡು ಕೋಪವ ಮನವಿ. ಭೀಮಸೇನ ನಿನ್ನ ಕೋಪವನ್ನು ದಮನ ಮಾಡಲು ಸಾಧ್ಯವಿಲ್ಲ. ಶಾಂತನಾಗುತ್ತಮ್ಮ, ಶಾಂತನ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮಗೆಲ್ಲರಿಗೂ ಹಿರಿಯನು. ಅವನ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ಅನುಚಿತ. ದೇವಿ, ಪ್ರಾಣೇಶ್ವರ ಮಾಲಿನಿ ಮನದ ಮೇಲಕ್ಕೆ ಸಮಯವಿದೆನ್ನರಿಕೆಯ ಕರುಣಿ ಏತಕ್ಕೆ ಈ ದುಗುಡವೋ. ಮಾಲಿನಿ ಮನದ ಮೇಲಕ್ಕೆ ಸಮಯವಿದೆನ್ನರಿಕೆಯ ಕರುಣಿ ಏತಕ್ಕೆ ಈ ದುಗುಡವೋ. ಕರ್ಣದ ನಮ್ಮಯ್ಯ ನಿರ್ಮಲ ಬಹದುಕೋ. ಕರ್ಣದ ನಮ್ಮಯ್ಯ ನಿರ್ಮಲ ಬಹದುಕು. ನೀರುವುದನುಚಿತ ಪರಿಸಿಸದೆ ಉಳಿದ. ನೀರುವುದನುಚಿತ ಪರಿಸಿಸದೆ ಉಳಿದ. ಸೈಕುದು ಮನದ ಪಾಪದ ಸರಿಗುದು ಮನದ ಪಾಪದ ಧರ್ಮದಿಂದ ಆದ್ಯ ಸಾಧಿಸಿ ಕೋಮಲ ಹೃದಯದ ಪೊರೆಗಲಿಸರೆ. ಧರ್ಮದಿಂದ ಆದ್ಯ ಸಾಧಿಸಿ ಕೋಮಲ ಹೃದಯದ ಪೊರೆಗಲಿಸರೆ. ಸರಸಾಕ್ಷಿನಿ ಅಯ್ಯನಿ ಸರಸಾಕ್ಷಿನಿ ಅಯ್ಯನಿ ಹೆಕ್ಕಿತು ನೀನು ಕೋಮಲರೆಗೆ. ಹೆಕ್ಕಿತು ನೀನು ಕೋಮಲರೆಗೆ. ಮಾಲಿನಿ ಮರದ ಮೇಲಕ್ಕೆ ನೀನು ಸಮಯವಿದೆನ್ನರಿಕೆಯ ಕರುಣಿ ಏತಕ್ಕೆ ಈ ದುಗುಡವೋ. ಇದಕ್ಕೆ ಹೇಗೆ ಹೇಳಿದೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವು. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವುಗಳು ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಪಡಬೇಕಾಗುತ್ತದೆ. ಅದಕ್ಕಾಗಿ ನಾನು ಸರ್ವ ವಿಧದಿಂದಲೂ ಸರ್ವ ಪ್ರಕಾರದಲ್ಲಿಯೂ ಶಾಂತಿಗಾಗಿ ಪ್ರಯತ್ನಿಸುತ್ತಿರುವೆನೋ. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗ ಕಳಿಸಿ ಆ ದುರ್ಯೋಧನಿಂದ ಅಪಮಾನ ಹೊಂದಿದ್ರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನ ಹೊರಡುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆಯನ್ನು ನೀವೇ ನಿರ್ಬಂಧಿಸಿರಿ. ನನಗೆ ಪ್ರತಿಕಾರಕ್ಕೆ ತಕ್ಕಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರ್ತಿರುವರು. ಅಣ್ಣ,
ಅಣ್ಣ. ಸಹೋದರಿ, ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲೆಗೂ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೇ ದೇವ? ನಡೆಯಿತು. ಪಾಂಚಾಲಿ, ನನಗಿಲ್ಲಿಂದ ಕೆಲಸವಿಲ್ಲ. ಅವರ ಇಷ್ಟಂತಾರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಶಾಂತರಾಗಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಆಡುವುದರಲ್ಲಿ ನನ್ನ ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನು ನಿನ್ನ ತಡೆಯಲಾರೆ ಕುಲಪತಿ. ಈ ಸಮಸ್ಯೆ ಮಾತುಗಳಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಈಗ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತದ ವಶಾದ ನೆಪದಿಂದ ಅರ್ಜುನನು ಬಳೆದೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮ ಐವರಿಗೂ ಸೀರೆ ಈ ಪಾಂಡುಪುತ್ರರ ಮೇಲೆ ನೀನು ಏಕೆ ಇಷ್ಟೊಂದು ಪಾಪ? ಭೀಮಸೇನ, ಇಷ್ಟೊಂದು ಅಸಹನೀಯ ಏಕೆ? ಸ್ವಲ್ಪ ಸಮಾಧಾನದಿಂದ ಪರಿಪೂರ್ಣವಾಗಿ ಕೇಳು, ನನ್ನ ಮಾತನ್ನು ಪರಿಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಎಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಿಯೊಡನೆ ಈ ಪ್ರಚಂಡ ಭೀಮಗೆ ಅದೇನಂತ ಕೆಲಸ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಏನಾಯಿತು? ನಿಮ್ಮ ಸಂದೇಶವನ್ನು ರಾಜ್ಯಸಭೆಗೆ ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ ಮುಂತಾದವರು. ಓ ದುರ್ಯೋಧನ! ಆ ದುರ್ಯೋಧನ ಒಪ್ಪಿದನು. ಇಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದೇ ನಿನ್ನ ಹೆಚ್ಚಾಯಿತು. ಸಾಧಿಸು, ಅದನ್ನು ಚೆನ್ನಾಗಿ ಸಾಧಿಸು. ಸಹೋದರೇ, ನಿಮ್ಮ ಪೌರುಷ ಫಲವನ್ನು ನೀವೇ ಬಯಸಿರಿ. ಅದರಲ್ಲಿ ನನಗೆ ಯಾವ ಭಾಗವನ್ನು ನಿರೀಕ್ಷಿಸುತ್ತಿಲ್ಲ. ಯಾಕೆ ಸಾರಿ ನೀನು ನಿರಾಶೆಗೊಳ್ಳಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸುವೆನು. ಭೀಮಸೇನ, ನೀನು ನಿಜವಾಗಲೂ ಹಿಡಿಮಪತಿ ಹೆಸರಿ. ಇಷ್ಟೊಂದು ಕೋಪವಿಲ್ಲದ್ರೆ ಆ ರಕ್ಕಸನ್ನು ಆಳುವುದಾದರೂ ಏಕೆ? ಸುಮ್ಮನೆ ನನ್ನ ಕಾಳಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೆ ಒಪ್ಪು ವಿಚಾರ ಹೊಂದಿರುವುದನ್ನು ಹೇಳುವನು ಕೇಳು. ಆ ದುರ್ಯೋಧನಿಗೆ ಸಂದೇಶವನ್ನು ಕಳಿಸಿದ್ದಾನೆ. ಏನು? ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಬೇಕು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ರೆ ನೀನು ನನ್ನ ಮುಂದೆ ಕೈ ಕಟ್ಟಿಕೊಂಡು ಕುಳಿತಬೇಕು. ಹಾಗಾದ್ರೆ ನಿಂತದ್ದಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏನೋ ಪರಿಹಾಸವೇ ಕೃಷ್ಣ? ಇದು ಪರಿಹಾಸಲ್ಲ ಭೀಮಸೇನ. ನೀನನ್ನು ಕಂಡರೆ ಅಷ್ಟೊಂದು ಭಯವಾಗುತ್ತಿರುವುದು. ಆದ್ದರಿಂದ ನಿನ್ನ ಗದೆಯನ್ನು ಸಮೀಪಕ್ಕಿಟ್ಟು ನನ್ನ ಮುಂದೆ ಕೈ ಕಟ್ಟಿಕೊಂಡು ಕುಳಿತಬೇಕು. ಸರಿ, ನಿನ್ನ ಅಪೇಕ್ಷೆ ಕುಳಿತುಕೊಳ್ಳೇನು. ಈಗಲಾದರೂ ಹೇಳು. ಭೀಮಸೇನ, ಕೋಪ ಮಾಡುವುದಿಲ್ಲವೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಬಿಡಯ್ಯ ಅರ್ಜುನ, ಕ್ಷಣಕಾಲ ನಿನ್ನಲ್ಲಿ ಗದೆಯನ್ನು ಇಟ್ಟುಕೊಳ್ಳೋ. ಯಾಜ್ಞಸೇನೆ, ಸಮೀಪಕ್ಕೆ ಬಾ, ನಾನು ಹೇಳುವಂತೆ ಮಾಡು. ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿರುವನೇನ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಎಡೆಮುಡಿ ಬಿಡಿಸುವಲ್ಲಿ ಬಹಳ ನಿಪುಣೆಯಂತೆ ನಿನ್ನ ಪತಿಗಳ ಕೈಗಳನ್ನು ಬಂಧಿಸುವ ಇಲ್ಲ ಎಂದು ಪರೀಕ್ಷಿಸಿದನಷ್ಟೇ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸಲೇ? ಬಂಧಿಸು. ಕೋಪಿಸಿಕೊಳ್ಳುವುದಿಲ್ಲ. ಇಲ್ಲ, ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ ಕಟ್ಟಿದ ಹಗ್ಗವು ನನಗೆ ಈ ದಿವಸ ನನ್ನ ಅಂಗಾಂಗಗಳನ್ನು ಬಂಧಿಸಲಾಯಿತು. ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಿದರೆ ಯಾರು? ಆ
ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು, ದುರಾಚಾರ್ಯದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವೇರಿತು. ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ, ಇದಕ್ಕೆ ನಿಮ್ಮ ಉತ್ತರ? ಧನಂಜಯ, ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನು ನಿಮ್ಮ ಸಂದೇಶವನ್ನು ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿ ಕೇಳು. ದುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿ ಕೇಳು. ವಿಮರ್ಶನ ಕಣೆಗೆಯುತ್ತವ ಗೈವೆ ಕೊಡೆ ನಾನು ರಾಜವ. ಕಣೆಗುಯುತ್ತವ ಗೈವೆ ಕೊಡೆ ನಾನು ರಾಜವ. 5 ಗ್ರಾಮವ ಕೊಡನು, ಈ ಮನೆಗೊಂದು ಊರನ್ನು ಬಿಡನು. ವಿಮರ್ಶನ 5 ಗ್ರಾಮವ ಕೊಡನು, ಈ ಮನೆಗೊಂದು ಊರನ್ನು ಬಿಡನು. ರಾಜವ ನಾನು ಪಡಿದಾಗ ಎಲ್ಲಿಲ್ಲ, ಕೊಡುವೆನ್ನು ರಾಜವ ನಾನು ಪಡಿದಾಗ ಎಲ್ಲಿಲ್ಲ. ದುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿ ಕೇಳು. 5 ಮಾರು ಭೂಮಿಯನ್ನು ಕೊಡಲು ಅವನು ನಿರಾಕರಿಸಿದನು. ನೀವು ಯುದ್ಧವನ್ನು ಅಪೇಕ್ಷಿಸಾದರೆ ಅದು ರಣರಂಗದಲ್ಲಿ, ವೀರತಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಅವನು ಒಂದು ಕಡೆ ನಿರ್ಧಾರವನ್ನು ಹೇಳಿಬಿಟ್ಟ. ಪರಮಾತ್ಮ, ಧರ್ಮನಂದನ, ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನೆಂದು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು ನೀನೇ ತಿಳಿದಿರುವೆ. ಸರ್ವವಿಧದಿಂದಲೂ ಶಾಂತಿಗಾಗಿ ಪ್ರಯತ್ನ ಪಟ್ಟವನೆಂದು ದೇವ. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚಿ. ಅರ್ಜುನ, ನೀವಾದರೂ ಬಿಚ್ಚಿ. ಪರಮಾತ್ಮ, ನೀವಾದರೂ ಬಿಚ್ಚಿ. ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆ. ಎಲ್ಲಿ ನನಗಿದೆ? ಈಗ ಕೇಳಿ ಎಲ್ಲ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವಂಶದಿಂದ ಜನಿಸಿದ್ದು ನಿಜವಾಗದೆ ವೀರಮಾತೆ ಕುಂತಿ ದೇವಿಯು ಸನ್ಯಾಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಬಳಿಯನ್ನು ಕಟ್ಟಿಸಿದನು. ಆ ನಂತರ ಆ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಿಂದ ಒಂದೇ ಅಡಿಯ ಮುರಿದು ಆತನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಈ ಭೂಮಿ ನಡಗಿ ಬರೆ ಹುಟ್ಟಿದ ರಭಸದಲ್ಲಿ ಸಪ್ತಸಾಗರಗಳ ಬೋರ್ಗರೆಯಲಿ. ಕಾರ್ಮೋಡ ಗುಡುಗಿ ಚದರಲಿ ಈ ಭೂಮಿ ಹುಟ್ಟಿದ ರಭಸದಲ್ಲಿ ಸಪ್ತಸಾಗರಗಳ ಬೋರ್ಗರೆಯಲಿ. ಗುರುವರ ದಿನವ ಕಲಿಯದ ಬಿಡಲ, ಗುರುವರ ದಿನವ ಕಲಿಯದ ಬಿಡಲು ದಳಜಾಂಕವನ್ನು ಮೆರೆಯುವ ವಿಜಯ, ದಳಜಾಂಪದಲ್ಲಿ ಮೆರೆಯುವ ವಿಜಯ. ಗುರುಕುಲವ ತಡಿಗಡುಗೆ, ಗುರುಕುಲವ ತಡಿಗಡುಗೆ, ತುಳ ಗೌರವನ ಪರಿಪರಿದಲ್ಲಿ, ತುಳ ಗೌರವನ ಪರಿಪರಿದಲ್ಲಿ ಆರ್ಭೋಟ ಗುಡುಗಿ ನಡಿ ಈ ಭೂಮಿ ನಡಿಗಿ ಬಿಡಿಯ ಹುಟ್ಟಿದ ರಭಸದಲ್ಲಿ ಸಪ್ತಸಾಗರಗಳ ಬೋರ್ಗರೆಯಲಿ. ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ.
ಇಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿವೆ ಎಂದು ಹೇಳಿದನು. ಏ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಇಡೀ ಜಗತ್ತನ್ನು ಬೆಳಗುತ್ತಿರುವೆ. ನೀನ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡ ಕಶಪಾತ್ಮಜಂ ಶ್ವೇತ ಪದ್ಮಧರಾಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಘೋರ ದೇಹದಾತ್ಮಯೊಳುಗಿದೆ ಅರಿಯಲಾರದ ಘೋರ ದೇಹದಾತ್ಮಯೊಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ. ಏ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಠಕ್ಕೆ ಇಂದು ಸುದ್ದಿ ನುಂಗಬೇಕಾಗಿದೆ. ಬಂಧು ಬಾಂಧವರೆಂಬ ಪಾಠಕ್ಕೆ ಇಂದು ಸುದ್ದಿ ನುಂಗಬೇಕಾಗಿದೆ. ಶಾಂತಿ ನೀಡೋ ಶ್ಯಾಮಲಾಂಗ ವಿಸೋಜೋಧನೆಯ ಕೈಯದೆ ನೀಗಿಸೋಧನೆಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ ಕರ್ಣ ಮಗು ಕರ್ಣ ಮಗು ಯಾರು ಕರ್ಣ. ನೀನು ತಾಯಿ? ನನ್ನ ಏಕಾಗ್ರತೆ ಏಕೆ ಭಂಗಪಡಿಸಿದೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅರ್ಜುನನ ತಾಯಿ, ನನ್ನ ಹೆತ್ತ ತಾಯಿ. ಇಗೋ ನಿನಗೆ ನಮಸ್ಕರಿಸುವ ತಾಯಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಕರ್ಣ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ,
ಮರುಕ್ಷಣವೇ ಜಲಕನೆ ಎಂದ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕನೆ ಮಗುವಮ್ಮನಾದ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಪರಾಧ ಏನೊಂದು ಮಾಡಿದ ಪರಾಧ ಏನೊಂದು ಮಗನ ಮಮಕಾರ ಬೇಕಿಲ್ಲವೇ ತಾಯೇ ಮಗನ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾಯೆ ಐವರ ಮಾತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿ ಎಂಬ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾನದಲ್ಲಿ ತೇಲಿ ಬಿಡುವ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಸಹ ನನ್ನನ್ನೇ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಜೋಪಾನವಾಗಿ ಪ್ರೀತಿ ಮಮತೆಯಿಂದ ಸಾಕಿಸಲು ಹೀಗಿರುವಾಗ ಮನುಷ್ಯರಾದ ಮಾತ್ರ ನನ್ನನ್ನು ಸೂತ ನೀಚ ಏರಿಸುತ್ತಿದ್ದುವಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಾದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಎತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ, ಹೇಗೆ ತಾನೇ ತೀರಿಸಲಿ? ಕುಮಾರ ಮಗನೇ
ಸೂತ ನಾನೇ ನಮ್ಮ ಅಮ್ಮ ಅಮ್ಮ ಓಡಲ ಸುತ ನಾನೇ ನಮ್ಮ ಅಮ್ಮ ಅಡೆದಾಕೆ ಓಡಲ ಸುತ ನಾನೇ ನಮ್ಮ ಎತ್ತ ಸೇವೆ ಬಾಬಾಯ ಎತ್ತ ಸೇವೆ ಬಾಬಾಯ ನಾನೆಂದ ಧನ್ಯ ಅಮ್ಮ ಜನನಿ ಅಮ್ಮ ಸಡಗರದಿಂದ ಸಾಗುವ ತೆರದಿ ಅಮ್ಮ ಸಡಗರದಿಂದ ಸಾಗುವ ತೆರದಿ ನಾನಿನ್ನೂ ನೀನನ್ನು ಸಂಧಿಸಲು ಹೋಗಿ ಬಂದಿರು ಅಮ್ಮ ಮಾತಾಡುವುದು ಕುಮಾರ್ ಕುಮಾರ್ ಅಮ್ಮ ಕುಮಾರ್ ನೀನು ಹೀಗೆಲ್ಲ ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ನೀನದೆಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಮ್ಮ, ನೀವು ಹೀಗೆ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ ತಾಯಿ? ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರ ಸುತ್ತಮುತ್ತಲಿಗಳು, ಅಂತಹ ಭಾಗ್ಯ ನನಗೆಲ್ಲಿ ಬರಬೇಕು ತಾಯಿ? ಕುಮಾರ, ಆದದ್ದು ಆಗಿ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರೊಡನೆ ಸೇರಿ ಸಂತೋಷದ ಬಾಳುವಂತೆ ಬಾ ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ನಾನು ಜೀವಿಸಿರೋ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಡೆ ಅವರನ್ನು ಉಳಿಸು, ಸೌಭ್ರಾತದಾನ ಮಾಡುತ್ತಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆದರೆ ಈ ಕಣನು ಕೊಲೆಪಾತಕಗಳು ಕಡೆಯಾಗುವುದಿಲ್ಲವೇ?
ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಎಂಥ ನೀಚನೆಂದು ಶಪಿಸದಿರರೆ ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನ್ನ ಸಹೋದರರಲ್ವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು, ಅದರಲ್ಲಿಯೂ ನೀನು ರಾಜ್ಯಭಾರ ಮಾಡುವುದನ್ನು ನಾನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರೆಂಬ ಮನೋಭಾವೇನೂ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ಬಿಸಾಕಿದ ಸಸಿಯು ಪೋಷಿಸುವುದಿಲ್ಲದೆ ಒಣಗಿ ಬತ್ತಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಮಮ ಪ್ರಾಣ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಅವರ ಪ್ರಾಣಕ್ಕೆಲ್ಲಿದೆ ಭಯ? ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ ಕುಮಾರ? ಪಾಂಡವರನ್ನು ಕೂಡಿ ಬಾಳುವ ಇಚ್ಛೆಯಿಲ್ಲದಿದ್ದರೆ ನಾನು ಯುದ್ಧದಲ್ಲಿ ಆದರೂ ಪರಾಮುಖನಾಗು ಕರ್ಣ. ಅಮ್ಮ, ಈ ಕಣ್ಣನು ಅಂತ ನೀಚನಲ್ಲ ತಾಯಿ. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿಯುವೆನು. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸ ನೀನೇನು ಬಲ್ಲೆ ತಾಯಿ. ಪ್ರಪಂಚವೆಲ್ಲವೂ ದೂಷಿಸಿ ಬಿಟ್ಟಿದ್ದಾಗ ಬಹುಮನ್ನಣೆದ ಸಾಕಿ ಸಲೋಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಓಡಿರುವಾಗ ಆತನನ್ನು ತೊರೆಯುವುದೇ ಸರ್ವದಾ ಆಗಲಾರದು. ನಾನು ಯುದ್ಧದಲ್ಲಿ ಪರಮುಖನಾಗಲಾರೆ ತಾಯಿ. ಕುಮಾರ, ಹೋಗಲಿ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನಗೆ ಎದುರಾದರೆ ಅವ್ರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು. ಆಗಬಹುದು ತಾಯಿ, ಯಾರನ್ನ ಬೇಕಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಏನಿದೆ ಮಗನೇ? ಹೌದು ತಾಯಿ. ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರಲ್ಲವೇ? ಆಗ ತಾನೇ ಈ ಜನ್ಮ ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ನನ್ನಿಂದ ಅರ್ಜುನನೇ ಹತನಾದರೂ, ಅರ್ಜುನದಿಂದ ನಾನೇ ಹತನಾದರೂ ನಿನಗೆ 5 ಮಕ್ಕಳದು ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ಕಪ್ಪ ನಿನಗೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಮಗನೇ, ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಕೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆ ಮಗನೇ? ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳದ ಕಡುಪಾಪಿ ಕರ್ಣನು. ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳಲಾರದ ಕಡುಪಾಪಿ ಕರ್ಣನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾನೆ ನಿನ್ನ ಪಾದ ಕಮಲದಾನೆ ಬಿರುಚಿಂತೆಯ ಜನನಿ. ಕುಮಾರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುತ್ತದೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ನಾಳಿನ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ಮಾತೆಯ ಮಾತನು ಆಲಿಸು ವೀರ. ಮಾತೆಯ ಮಾತನು ಆಲಿಸು ವೀರ. ಮಾತೆಯ ಮನವನ್ನು ನೋಯಿಸದಿರುವೆ. ಮಾತೆಯ ಮನವನ್ನು ನೋಯಿಸದಿರುವೆ. ಕುವರನೇ
ನಾನು ಯುದ್ಧ ರಂಗದಲ್ಲಿ ಯುದ್ಧ ಮಾಡುವಾಗ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಮಗನೇ. ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಮನು ಮುನಿಗಳೇ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಕಸಿದುಕೊಂಡನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಎದ್ದ ತಾಯಿ ಬಂದು, ಕಂದ, ತೊಟ್ಟ ಬಾಳವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮುಡಿಯುವೆನು. ಯುದ್ಧದಲ್ಲಿ ಅಮ್ಮ ಶ್ರೀಕೃಷ್ಣ ಕುಟಿಲೋಪಾಯವನ್ನು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಇಷ್ಟವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕರ್ಣ, ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ನೀನು ಎತ್ತ ಮಗನ ಮೇಲೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ನಾ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲು ಕಟ್ಟ ಕಡೆಯು ಕರ್ಮದಾದಿಗೆ ನಾ ಕಾಡಲು ಈಗೋ ಕೊಡುಗನು ಭಾಷೆಯ ಬಿಡು ಚಿಂತೆಯ ಜನನೀ. ಅಮ್ಮ ಸಂದೇಹ ಅಮ್ಮ ಇತ್ತ ಬಾ ತಾಯಿ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಮಗನೇ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕಾರಣ ದೈವವಶಾತ್ ಈ ಯುದ್ಧದಲ್ಲಿ ನಾನೇನು ರಕ್ತನಾದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನನ್ನ ಅಂತ್ಯಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ತಾಯಿ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. Hey!
ಹೆತ್ತ ತಾಯಿಯು ಗಂಗಾ ನದಿಯಲ್ಲೇ ಬಿಟ್ಟು ಹೋದಳಲ್ಲ. ಹೋಗಲಿ, ದೈವಾನುಕೂಲದ ವ್ಯಕ್ತಿ ಬದುಕಿದ್ದರೂ ವ್ಯರ್ಥ. ಪೌರುಷರ ತನಕ ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಹೇ ವಿಧಿಯೇ, ನಿನ್ನ ಲೀಲೆ ಹಗಲಿತವಾದದ್ದು. ವಿಧಾತನ ನಾಟಕ ಬಲ್ಲವರು ಯಾರೋ, ಮಾನವ ಜೀವ ಮೋಂದಕಾರ ಎಲ್ಲ ಮಾಯೆ ಮಾಯಾಜಾಲ.